ಸರಿ ಸರ್. ವೇದಿಕೆ ಮಾತಾಡೋದು ಏಕೋ ಸೌದಿ ಅವ್ರು ತಾಳ್ಮೆ ಕಳ್ಕೊಂಡ್ರ ಅಂತ. ನಾನು ಯಾವತ್ತೂ ತಾಳ್ಮೆ ಕಳ್ಕೊಂಡಿಲ್ಲ. ತಾಳ್ಮೆ ಇಟ್ಕೊಂಡೇ ಮಾತಾಡಿ. ಯಾರಿಗೆ ಏನೇನು ಸಂದೇಶ ಕೊಡ್ಬೇಕು ಅದನ್ನು ಕೊಡೋಗೋಸ್ಕರ ಮಾತಾಡಿ. ತಾಳ್ಮೆ ಯಾಕೆ ಕಳ್ಕೊಳ್ಳಿ? ಆರೋಗ್ಯ ಸರಿ ಇದೆ, ತಲೆ ಸರಿ ಇದೆ ಮತ್ತು ನನ್ನ ಚಿತ್ತ ಸರಿಯಾದ ದಿಕ್ಕಿನಲ್ಲಿ ಹೊಂಟಿದೆ. ನಾವು ನೋಡಿದ ರೀತಿಯಲ್ಲಿ ಸೌದಿ ಅವ್ರು ಯಾವತ್ತೂ ಈ ರೀತಿ ಮಾತನಾಡಿದ್ದಿಲ್ಲ. ಒಂದೊಂದು ಸಲ ಮಾತಾಡಿ ಹೋಗಿ ಯಾರ್ಯಾರಿಗೆ ಮೆಸೇಜ್ ಕೊಡ್ಬೇಕು ಅದು ಕೊಡ್ಬೇಕಾಗಿ. ಅಂದರೆ ಅನಿವಾರ್ಯನಾ ಈಗ ಮಾತನಾಡೋ ಸಂದರ್ಭ? ಅನಿವಾರ್ಯ ಅಂತಲ್ಲ, 100 ಪ್ರಶ್ನೆಗಳು ಬಂದಾಗ ಒಮ್ಮೆ ಉತ್ತರ ಕೊಡಬೇಕಾಗುತ್ತೆ. ಇಲ್ಲಾದರೆ ಲಕ್ಷ್ಮಣ ಸವದಿ ಏನೋ ಬೆಂಡ್ ಆಗಿದ್ದಾನೆ ಅನ್ನುವಂಥದ್ದು ಎಲ್ಲೋ ಒಂದು ಭಾವನೆ ಬರಬೇಕಲ್ಲ. ನಾನು ರೈತ, ಎತ್ತನೂ ಹೊಡೆದೀನಿ, ಕೂರ್ಗಿಲಿ ಜೋಳನೂ ಬಿತ್ತೀನಿ, ಕಬ್ಬನ್ನು ಕಡ್ದೀನಿ, ಗಾಣನೂ ಮಾಡೀನಿ, ಟ್ಯಾಕ್ಟ್ರ್ ಹೊಡೆದೀನಿ, ಹಿಂದೂ ಮಾಡಿದ್ದೀನಿ, ಈಗೂ ಮಾಡ್ತೀನಿ, ಮುಂದೂ ಮಾಡ್ತೀನಿ. ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ನಮ್ಮ ಕಸುಬು, ರೈತರದ್ದು ಕಸುಬು. ಮತ್ತು ಜಗತ್ತಿಗೆ ಅನ್ನ ಹಾಕ್ತಕ್ಕಂಥ ರೈತನೇ ಅದನ್ನು ಮಾಡ್ತಕ್ಕಂಥ. ಜಗತ್ತಿಗೆ ಅನ್ನ ಹಾಕೋದ್ರಲ್ಲಿ ನನ್ನ 4ಗಳ ರೈತರು ಬೇರೆಯವರಿಗೆ ಹೋಗಲಿ ಅಂತೇಳಿ ಮಾಡೋದು. ಸರಿ ಸರ್. ವೇದಿಕೆ ಮಾತಾಡೋದು ಏಕೋ ಸೌದಿ ಅವ್ರು ತಾಳ್ಮೆ ಕಳ್ಕೊಂಡ್ರ ಅಂತ. ನಾನು ಯಾವತ್ತೂ ತಾಳ್ಮೆ ಕಳ್ಕೊಂಡಿಲ್ಲ. ತಾಳ್ಮೆ ಇಟ್ಕೊಂಡೇ ಮಾತಾಡಿ. ಯಾರಿಗೆ ಏನೇನು ಸಂದೇಶ ಕೊಡ್ಬೇಕು ಅದನ್ನು ಕೊಡೋಗೋಸ್ಕರ ಮಾತಾಡಿ. ತಾಳ್ಮೆ ಯಾಕೆ ಕಳ್ಕೊಳ್ಳಿ? ಆರೋಗ್ಯ ಸರಿ ಇದೆ, ತಲೆ ಸರಿ ಇದೆ ಮತ್ತು ನನ್ನ ಚಿತ್ತ ಸರಿಯಾದ ದಿಕ್ಕಿನಲ್ಲಿ ಹೊಂಟಿದೆ. ನಾವು ನೋಡಿದ ರೀತಿಯಲ್ಲಿ ಸೌದಿ ಅವ್ರು ಯಾವತ್ತೂ ಈ ರೀತಿ ಮಾತನಾಡಿದ್ದಿಲ್ಲ. ಒಂದೊಂದು ಸಲ ಮಾತಾಡಿ ಹೋಗಿ ಯಾರ್ಯಾರಿಗೆ ಮೆಸೇಜ್ ಕೊಡ್ಬೇಕು ಅದು ಕೊಡ್ಬೇಕಾಗಿ. ಅಂದರೆ ಅನಿವಾರ್ಯನಾ ಈಗ ಮಾತನಾಡೋ ಸಂದರ್ಭ? ಅನಿವಾರ್ಯ ಅಂತಲ್ಲ, 100 ಪ್ರಶ್ನೆಗಳು ಬಂದಾಗ ಒಮ್ಮೆ ಉತ್ತರ ಕೊಡಬೇಕಾಗುತ್ತೆ. ಇಲ್ಲಾದರೆ ಲಕ್ಷ್ಮಣ ಸವದಿ ಏನೋ ಬೆಂಡ್ ಆಗಿದ್ದಾನೆ ಅನ್ನುವಂಥದ್ದು ಎಲ್ಲೋ ಒಂದು ಭಾವನೆ ಬರಬೇಕಲ್ಲ. ನಾನು ರೈತ, ಎತ್ತನೂ ಹೊಡೆದೀನಿ, ಕೂರ್ಗಿಲಿ ಜೋಳನೂ ಬಿತ್ತೀನಿ, ಕಬ್ಬನ್ನು ಕಡ್ದೀನಿ, ಗಾಣನೂ ಮಾಡೀನಿ, ಟ್ಯಾಕ್ಟ್ರ್ ಹೊಡೆದೀನಿ, ಹಿಂದೂ ಮಾಡಿದ್ದೀನಿ, ಈಗೂ ಮಾಡ್ತೀನಿ, ಮುಂದೂ ಮಾಡ್ತೀನಿ. ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ನಮ್ಮ ಕಸುಬು, ರೈತರದ್ದು ಕಸುಬು. ಮತ್ತು ಜಗತ್ತಿಗೆ ಅನ್ನ ಹಾಕ್ತಕ್ಕಂಥ ರೈತನೇ ಅದನ್ನು ಮಾಡ್ತಕ್ಕಂಥ. ಜಗತ್ತಿಗೆ ಅನ್ನ ಹಾಕೋದ್ರಲ್ಲಿ ನನ್ನ 4ಗಳ ರೈತರು ಬೇರೆಯವರಿಗೆ ಹೋಗಲಿ ಅಂತೇಳಿ ಮಾಡೋದು.